ಪಟ್ಟಣದಲ್ಲಿ ಕುಡಿಯುವ ನೀರು ಬರುತ್ತಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಫೂರ್ ಸಾಬ್ ಹೇಳಿರುವುದು ಸುಳ್ಳು ಎಂದು ಎಐಎಂಐಎಂ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಪಾಷಾ ಕಿಡಿಗಾರಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಎಐಎಂಐಎಂ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾನ್ವಿಯಲ್ಲಿ ಜನರಿಗೆ ಕುಡಿಯುವ ನೀರು ತಲುಪುತ್ತಿಲ್ಲದ ಕಾರಣ ಜನರು ಬೀದಿಗೆ ಬಂದಿದ್ದಾರೆ. ಆದರೆ ಗಫೂರ್ ಸಾಬ್ ಅವರು ಜನರೊಂದಿಗೆ ಬಂದು ವಿಚಾರಿಸಲಿ ಎಂದು ಸವಾಲ್ ಹಾಕಿದರು. ಮಾನ್ವಿಯಲ್ಲಿ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ಮಾಡಲಾಗಿದೆ. ಜಯನಗರ ಎಪಿಎಂಸಿ ಮತ್ತು ಸಿಲ್ವರ್ ಜೂಬ್ಲಿ ಟ್ಯಾಂಕ್ನಿಂದ ನೀರು ಬರುತ್ತಿಲ್ಲ. ಯಾಕೆ? ನೀವು ನಿಮ್ಮ ಪಕ್ಷದ ಸಾಧನೆಯಾದರೆ ಏನು ಎಂದು ಗುಡುಗಿದರು. मेरा सीधा सवाल है गफूर साहब से, आज मानवी के अंदर कौन से वार्ड में पानी की तकलीफ नहीं है, वो तो जो आप मीडिया के सामने आकर बोले हुए हैं वो बात आप साबित करना। मैं मजलिस इत्तेहाद मुस्लिमीन की जानिब से तमाम लोगों को, वार्ड के सारे मेंबर्स को लेकर आता हूँ, आप भी आके बताना कि इस वार्ड में पानी का प्रॉब्लम नहीं है। तो पूरे वार्डों में पानी का प्रॉब्लम है और जहाँ पानी का प्रॉब्लम नहीं है हम पानी की टैंकी भेज दूँ। बोल रहे आप कौन से वार्ड में पानी भेजे आप बताओ? आज तक पानी का टैंक नहीं है, बॉटल पानी नहीं भेजा। और दूसरी जगह 2 नंबर वार्ड हो या 1 नंबर वार्ड हो, वहाँ तो नला नहीं है, पानी कहाँ से आ रहा? अब रोड की बात बोल रहे हैं आप, रोड का काम है, स्वास्थ्य पानी की तकलीफ है, वो रोड हाल ही में चालू हुआ काम। अब कितने दिन से पानी का प्रॉब्लम है, लोगों को नहीं मालूम है क्या? लोगों को क्या नहीं मालूम हो रहा आपके बारे में? आप सरासर झूठ बोल रहे हैं, आवाम के सामने आकर साफ मालूम हो रहा आवाम को कि आप झूठ बोल रहे हो। ನಮ್ಮ ಮಾನ್ವಿಯಲ್ಲಿ 27 ವಾರ್ಡ್ಗಳಲ್ಲಿ ನೀರು ಬರ್ತಾ ಇದ್ದಾವ. ಯಾರು ಹೇಳಿದ್ರು? ನೀವು ಹೇಳಿದ್ರು ಪಕ್ಕ ಸುಳ್ಳದು. ನೀವು ಬಂದು ನೋಡಿದ್ದೀರಾ? ನೀವು ಗಫೂರ್ ಸಾಬ್ ಅವರೇ ಹೇಳಿದ್ರಿ ಎಲ್ಲ ಕಡೆ ನೀರು ಬರ್ತಾ ಇದೆ, ಎಲ್ಲರಿಗೂ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅದೇನು ನಿಮ್ಗೆ ಹೈಕಮಾಂಡಿಗೆ ಗೊತ್ತಾಗೋ ಥರ ಮಾಡ್ತಾ ಇದ್ದೀರಾ ಏನು? ಇಲ್ಲಿ ಬಂದು ನೋಡಿದ್ದೀರಾ? ಪ್ರತಿಯೊಂದು 27 ವಾರ್ಡ್ಗಳಲ್ಲಿ ಸರಿಸಮನಾಗಿ ನೀರು ಬಂದು ಎಲ್ಲರೂ ನೀರು ತಗೊಂತಿದ್ದಾರೆ ಅಂತೇಳಿ ನೀವು ನೋಡಿದ್ದೀರಾ ಅದನ್ನು? ಇಲ್ವಲ್ಲ. ನಳಕ್ಕೆ ನೀರು ಬರ್ತಾ ಇರ್ಬೋದು, ಕೊಡಗಳಿರ್ಬೋದು, ಆ ಕೊಡಗಳು ಖಾಲಿ ಹೊಂಟಾವ ಮನೆಗಳಿಗೆ. ನೀವು ನೋಡಕತ್ತೀರಾ? ಅದಕ್ಕೋಸ್ಕರ ನಾವು ಎಎಂ ಪಾರ್ಟಿಯಿಂದ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ನೀವು ನೀರು ಬರ್ತಾ ಇದೆ, ನೀರು ಕರೆಕ್ಟ್ ಬರ್ತಾ ಇದೆ ಅಂತ ನೀವು ಸತ್ಯ ಆಗಿದ್ರೆ ಬರ್ರಿ, ನಾವು ನಮ್ಮ ತಾಲೂಕು ಅಧ್ಯಕ್ಷನ ಕರ್ಕೊಂಡು ಬರ್ತೀವಿ. ನೀವು ಅಧ್ಯಕ್ಷರು ನೀವು ಬನ್ನಿ, ನೋಡೋಣ ಎಲ್ಲಿ ಬರಕತ್ತಾವ ಎಲ್ಲಿ ಬರೋದಿಲ್ಲ ಅಂತ ನೀರು. ಗಫೂರ್ ಸಾಬ್ ಅವರು ಹೇಳ್ತಾ ಇದ್ದಾರಲ್ಲ, 2 ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ಅಂತೇಳಿ. 8 ದಿನಕ್ಕೊಮ್ಮೆನೂ ಸರಿಗೆ ಬರ್ತಾ ಇಲ್ಲ ನೀರು. ಲಾಸ್ಟ್ ನಮ್ದಿರೋಂಥ ಕೊಳವೆ ನಮಗೆ 8 ದಿನಕ್ಕೊಂದು ಬಾರಿನೂ ಸರಿಗಾಗಿ ನೀರು ಸಿಗ್ತಾ ಇಲ್ಲ. ಅವರು ನೀರು 80 ಕೋಟಿ ಖರ್ಚು ಮಾಡಿ ಕೆರೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ನೀರು ಕುಡಿಯೋಕ್ಕಾಗಲಿಲ್ಲ. ಆ ಕೆನಾಲಿಗೆ ಹೋಗುವಂಥ ಕೆನಾಲ್ ಏನಿದೆಯಲ್ಲ, ಗಟ್ರ ನೀರು ಬಿಡ್ತಾ ಇದ್ದಾರೆ ಅದಲ್ಲಿ, ಅದನ್ನು ಸರಿಯಾಗಿ ಜಲ್ದಿ ಕ್ಲೀನ್ ಮಾಡಿಲ್ಲ. ಆ ನೀರು ಬರ್ತಾ ಇದಲ್ಲ ಕೊಡೆಗೆ, ಕುಡಿಯೋಕ್ಕೂ ಬರೋದಿಲ್ಲ. ಆ ನೀರು ಅಂಥ ನೀರು ಇದಕ್ಕೂ ಬರ್ತಾ ಇದೆ, ನಳಕ್ಕೆ ಬರ್ತಾ ಇದೆ. ಅದು 8 ದಿವಸಕ್ಕೆ ಒಂದು ಬಾರಿ, ಅದೂ ಸಿಗಲ್ಲ. ನಮ್ಮ ಮನೆಗೇನು ನೀರು ಬರಲ್ಲ 8 ದಿವಸಕ್ಕೆ ಒಂದು ಬಾರಿ. ಇದು ಬಿಸಿಲು ಕಾಲ ಬಂದಾಗ ಮಾತ್ರ ಅವರಿಗೆ ದ್ಯಾಸ ಬರುತ್ತೆ, ನೀರು ಬರ್ತಾ ಇಲ್ಲ. ಆಕಾರ ಅವಾಗ ಮಾಡ್ತಾ ಇದ್ದಾರೆ ಇವರು, ರೋಡು ತೋಡೋದು ಅದು ಮಾಡೋದು. ಇನ್ನಾದರೂ 20 ದಿವಸ ಮೇಲೆ ಆಯಿತು, ಯಾವುದು ಕಾಮಗಾರಿಕೆ ಆಗಲ್ಲ, ನಡೀತಾ ಇದೆ. ರೋಡ್ ತೋಡಿ ದಾರಿಯಲ್ಲಿ ತೊಂದರೆ ಎಲ್ಲರಿಗೆ ಮಾಡ್ತಾ ಇದ್ದಾರೆ. ಆ ಬಿಸಿಲು ಕಾಲ ಬಂದಾಗ ಮಾತ್ರ ದ್ಯಾಸ ಬರುತ್ತೆ. ಅದಕ್ಕಿಂತ ಮುಂಚೆ ಇವರು ತಯಾರು ಮಾಡ್ಕೋಬೇಕಲ್ಲ, ನೀರಿನ ಸಮಸ್ಯೆಗಳು ಏನಿದ್ದಾವೆ ಅಂತೇಳಿ ನೋಡ್ಕೋಬೇಕಲ್ಲ. ಇವರು ನೋಡ್ತಾ ಇಲ್ಲ. ಇವ್ರೇನು ಬರೀ ಹೇಳ್ತಾ ಇದ್ದಾರೆ ಎಲ್ಲ ವಾರ್ಡಲ್ಲಿ ಇದೆ, ಒಂದಿನ ಬಿಟ್ಟು ಒಂದಿನ ನೀರು ಬರ್ತಾ ಇದೆ ಅಂತೇಳಿ. ಯಾವುದೂ ಬರ್ತಾ ಇಲ್ಲ. 8 ದಿನಕ್ಕೊಂದೇ ಬಾರಿ ಬರೋದು ನೀರು, ಅದೂ ಸರಿಯಾಗಿ ಸಿರಲ್ಲ. पानी पीने की दूर की बात है, कुल्ली करना भी गवारा नहीं, इतना गंदा पानी है, गोया के गटर का पानी है। आज हम लोग पानी पी रहे हैं, सरों के बाल झड़ जा रहे हैं, लोगों के परेशान हो रहे हैं, औरतें की किल्लतें देखिए। आप ऐसा कीजिए गफूर साहब, ये बातें लोगों को फूला रखने की बातें, लोगों को पागल बनाने की बातें, लोगों को गुमराह करने की बातें, ये तमाम बातें को निकाल फेंक दो आप। लोग असलियत जानते हैं, लोग आपके कामों को जानते हैं। आपके अदाकारी जो 25 साल से मानवी के अंदर जो नाटक कर रहे हैं, ये तमाम नाटकों को लोग देखे हैं। आज आपके नाटक को ख़त्म करने के लिए आज असदुद्दीन साहब की पार्टी और हमारे सदर साहब की निगरानी में रहते हुए आपको हमें सवाल कर रहे हैं कि मानवी के अंदर कौन सा काम कर रहे हैं आप अच्छे तौर पे? ये बोलिए, आपके पास कुछ भी नहीं है। आप बोलते हैं, अब देखिए आज 80 करोड़ खर्च करके तालाब बनाए बोले, फिर क्या बोले जुमलडी में टैंक बनाए। टैंक की हालत क्या हुई? आज इतने करोड़ों से पैसे, आज हम अपने पैसों से टैक्स बन रहे हैं, अपने पेड़ को मारकर रुपया कमाकर रुपया गवर्नमेंट को बनते हैं। आप क्या कर रहे हैं? आज करोड़ों से पैसा खर्च करते हैं। तो टैंक की हालत क्या हुई? आज कबूतरें भू अग रहे हैं, कबूतरें लैटरिंग कर रहे हैं, पूरी जगह वेस्ट हो गई है। आज फिर ले रहे पानी की लाइन। वरदी शफीक हुसैन, मानवी।